ಕೇವಲ ಬಿಜೆಪಿನಲ್ಲಿ ಮಾತ್ರ ಈ ರೀತಿ ಸಂಘರ್ಷ ಅಂತ ಅನ್ಕೋಬೇಡಿ, ಕಾಂಗ್ರೆಸ್ನಲ್ಲೂ ಇದೆ. ಕಾಂಗ್ರೆಸ್ನಲ್ಲಿ ಸ್ವಲ್ಪ ಕಡಿಮೆ, ಬಿಜೆಪಿನಲ್ಲಿ ಇದು ತಾರ್ಕಕ್ಕೆ ಹೋಗಿದೆ ಅಷ್ಟೇ. ನೋಡಿ, ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಸಂಘರ್ಷ ಯಾಕೋ ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ. ಇವತ್ತು ಪುನಃ ಮಾತಾಡಿದ್ದಾರೆ ಮಾಗಡಿ ಶಾಸಕ ಬಾಲಕೃಷ್ಣ. ಡಿಕೆಶಿ ಅಭಿಮಾನಿಗಳಿಗೆ ಡಿಕೆಶಿ ಸಿಎಂ ಆಗಬೇಕು ಅನ್ನೋ ಆಸೆ ಇದೆ. ನಮ್ಮ ನಾಯಕರು ಸಿಎಂ ಆಗಬೇಕು ಅಂತ ಕೇಳೋದ್ರಲ್ಲಿ ತಪ್ಪೇನಿದೆ? ಮಾಜಿ ಸಿಎಂ ಪುತ್ರನ ಎದುರು ಯೋಗೇಶ್ವರನನ್ನು ಡಿಕೆಶಿ ಗೆಲ್ಲಿಸ್ಕೊಂಡಿದ್ದಾರೆ. ಇದಕ್ಕೆ ಶ್ರಮ ಹಾಕಿದ ಡಿಕೆಶಿಗೆ ಮುಂದೆ ಅವಕಾಶ ಸಿಗುತ್ತೆ. ಡಿಕೆ ಸಿಎಂ ಹೇಳಿಕೆಗೆ ಮಾಗಡಿ ಶಾಸಕ ಬಾಲಕೃಷ್ಣ ಇವತ್ತು ಮತ್ತೊಮ್ಮೆ ತಮ್ಮ ಹೇಳಿಕೆಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಜಿಲ್ಲೆಯ ಮಣ್ಣಿನ ಮಗ, ಈ ರಾಜ್ಯದ ಉಪಮುಖ್ಯಮಂತ್ರಿಗಳು, ಮುಂದೆ ರಾಜ್ಯದ ಚುಕ್ಕಾಣಿಯನ್ನು ಹಿಡಿಯಲಿಕ್ಕೆ ತಯಾರಾಗಿರ್ತಕ್ಕಂಥ, ನಿಮ್ಮೆಲ್ಲರ ಆಶೀರ್ವಾದವನ್ನು ಪಡ್ಕೊಂಡಿರ್ತಕ್ಕಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಕೆಲವೇ ನಿಮಿಷಗಳಲ್ಲಿ ಇಲ್ಲಿ ಆಗಮಿಸ್ತಾ ಇದ್ದಾರೆ. ನಾನು ಹೇಳಿರ್ತಕ್ಕಂಥದ್ದು ಚನ್ನಪಟ್ಟಣದ ವಿಚಾರದಲ್ಲಿ, ಚನ್ನಪಟ್ಟಣದಲ್ಲಿ ನಮಗೆ ಗೌರವ ತಂದು ಕೊಟ್ಟಿದ್ದೀರಾ. ಈ ಗೌರವ ಮುಂದೊಂದು ದಿವಸ ನಮ್ಮ ನಾಯಕರಿಗೆ, ನಮ್ಮ ಈ ಜಿಲ್ಲೆಯ ನಾಯಕರಿಗೆ, DCM ಅವ್ರಿಗೂ ಒಂದು ಅವಕಾಶ ಸಿಗ್ತದೆ ಅಂತ ಹೇಳಿದ್ದೀನಿ. ನಾನು ನಾಳಿಕೆ ಆಗ್ಬಿಡ್ತಾರೆ CM ಅಂತ ಹೇಳಿದ್ದೀನ? ಈ ಗೌರವ ಬೇಕಾಗಿತ್ತು ನಮಗೆ, ನೀವು ಕೊಟ್ಟಿದ್ದೀರಾ. ಚನ್ನಪಟ್ಟಣ ಜನ ನಮ್ಗೆ ಗೌರವ ಕೊಟ್ಟಿದ್ದೀರಾ. ಇದು ಮುಂದೆ ಒಂದು ದಿವಸ ನಮ್ಮ ನಾಯಕರಿಗೆ ಈ ರಾಜ್ಯದ ಅಧಿಕಾರ ಚುಕ್ಕಾಣಿ ಹಿಡೋದಕ್ಕೆ ಒಂದು ಅವಕಾಶ ಸಿಗ್ತದೆ ಅಂತ ಮಾತನ್ನು ಹೇಳಿದ್ದೀನಿ. ನಾವು ಯಾರು ಬೆಂಬಲಿಗರು, ಅವ್ರ ಬೆಂಬಲಿಗರು ಅಂತ ಏನಿಲ್ಲ. ನಾವೆಲ್ಲ ಕಾಂಗ್ರೆಸ್ ಓಕೆ, ಇನ್ನೂ ತುಂಬ ಎಲ್ಲ ಹೇಳಿದ್ದಾರೆ ಅವರು. ನಾವು ಯಾರು ಬೆಂಬಲಿಗರು ಅಲ್ಲ, ನಾವು DKC ಬಣನೂ ಅಲ್ಲ, ಸಿದ್ದರಾಮಯ್ಯ ಬಣನೂ ಅಲ್ಲ, ನಾವು ಹೈಕಮಾಂಡ್ ಬೆಂಬಲಿಗರು ಅಂತೆಲ್ಲ ಮಾತನಾಡಿದ್ದಾರೆ. ಬಟ್ ಇವರು ಗುರುತಿಸ್ಕೊಂಡಿರ್ತಕ್ಕಂಥದ್ದು DK ಶಿವಕುಮಾರ್ ಅವರ ಜೊತೆಯಲ್ಲಿ. ಹಾಗಾಗಿ ಸಹಜವಾಗಿ ಇವರು DK ಶಿವಕುಮಾರ್ ಬೆಂಬಲಿಗರು ಅಂತ ಈ ಹಿಂದೆನೂ ಅವ್ರು ಮಾತಾಡಿದ್ದಾರೆ. ಅವಕಾಶ ಸಿಕ್ಕಾಗೆಲ್ಲ ಮಾಗಡಿ ಬಾಲಕೃಷ್ಣ ಹೇಳ್ತಾನೆ ಇರ್ತಾರೆ DK ಶಿವಕುಮಾರ್ ಪರವಾಗಿ. ಹಾಗಾಗಿ ಈಗ ಅವರು ಎಲ್ಲನೂ ಕಾರ್ಯಕರ್ತರ ಮೇಲೆ ಎತ್ತಾಕ್ಬಿಟ್ರು. ಅಭಿಮಾನಿಗಳು ಆಸೆ ಪಡ್ತಾ ಇದ್ದಾರೆ, ಅದನ್ನು ನಾನು ಹೇಳಿದ್ದು ಅಂತ.